ವೆಲ್ಕಮ್ ಟು ಪರಂ ಏಕಲವ್ಯ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ದೇವರಾಜ್ ಆರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ರಿಪ್ಪನ್ಪೇಟ್. ಓಕೆ, ಬಿ ಕಾಮ್ನ 6ನೇ ಸೆಮಿಸ್ಟ್ರಲ್ಲಿರುವಂಥ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈ ಸಬ್ಜೆಕ್ಟ್ನಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ನ ಥಿಯರಿ ಮತ್ತು ಫಂಡಮೆಂಟಲ್ಸ್ ಏನಿದೆ ಅದರಲ್ಲಿ ನೆಕ್ಸ್ಟ್ ಪಾರ್ಟನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಹಿಂದಿನ 2 ವೀಡಿಯೋಸ್ಗಳಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ನ ಮೊದಲನೇ ಪಾರ್ಟ್ ಅಂದರೆ ಥಿಯರಿ ಆ್ಯಂಡ್ ಫಂಡಮೆಂಟಲ್ಸ್ ಪಾರ್ಟ್ 1ನಲ್ಲಿ ಕಂಪ್ಲೀಟ್ ಥಿಯರಿನ ಎಕ್ಸ್ಪ್ಲೇನ್ ಮಾಡಿದ್ದೆ. ಪಾರ್ಟ್ 2 ಬಂದುಬಿಟ್ಟು ಇಟ್ಸ್ ಆಲ್ ಅಬೌಟ್ ಮಟೀರಿಯಲ್ ವೇರಿಯನ್ಸಸ್ ಬಗ್ಗೆ ಇತ್ತು. ಆ್ಯಂಡ್ ದಿಸ್ ಈಸ್ fundamentals part 3 and this will be about labor variances ಬಗ್ಗೆ ಇರುತ್ತೆ. ಓಕೆ, ಲೇಬರ್ ವೇರಿಯನ್ಸಸ್ ಯಾವ್ದು ಏನೇನು ಬರುತ್ತೆ ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ನಾನು ನಿಮ್ಗೆ ಹೇಳಿದ್ದೆ, ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ತುಂಬ ಸಲ, ಅನಾಲಿಸಿಸ್ ಆಫ್ ವೇರಿಯನ್ಸಸ್ ಅಂದ್ರೆ ಏನು ಅಂತ. ವೇರಿಯನ್ಸ್ ಈಸ್ ನಥಿಂಗ್ ಬಟ್ ಅ ಡಿಫ್ರೆನ್ಸ್ ಆರ್ ಅ ಡಿವಿಯೇಷನ್. ಓಕೆನಾ, ಡಿಫ್ರೆನ್ಸ್ ಇದ್ದರೆ ವ್ಯತ್ಯಾಸಗಳನ್ನೇ ನಾವು ವೇರಿಯನ್ಸ್ ಅಂತ ಹೇಳಿ ಕರೆಯೋದು. ಸೊ ನಾವು ಈಗ ಸ್ಟಡಿ ಮಾಡ್ತಿರೋವಂಥ ವೇರಿಯನ್ಸ್ ಯಾವುದಪ್ಪ ಅಂದರೆ ಲೇಬರ್. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕಾಂಪನೆಂಟ್ ಮತ್ತು ಇಂಪಾರ್ಟೆಂಟ್ ಕಾಂಪನೆಂಟ್ ಅಂತ ಹೇಳ್ಬೋದು ಪ್ರೊಡಕ್ಷನ್ ವಿಚಾರಕ್ಕೆ ಬಂದಾಗ, ಅಥವಾ ಕಾಸ್ಟ್ ಸ್ಟ್ರಕ್ಚರಲ್ಲಿ ಬಂದಾಗ. ಕಾಸ್ಟ್ ಶೀಟಲ್ಲಿ ನಿಮ್ಗೆ ಗೊತ್ತಿದೆ, ನಾವು ಫಸ್ಟು ರೆಕಾರ್ಡ್ ಮಾಡೋ 2 ಎಲಿಮೆಂಟ್ಗಳು, ಮೊದಲು ಮಟೀರಿಯಲ್, ಸೆಕೆಂಡ್ ಒನ್ ಈಸ್ ಲೇಬರ್ ಕಾಸ್ಟ್ ಶೀಟಲ್ಲಿ ಅಲ್ವಾ. ಕಾಸ್ಟ್ ಅಕೌಂಟಿಂಗಲ್ಲಿ ನಾವೇನಾದರೂ ಕಾಸ್ಟ್ ರಿಡಕ್ಷನ್ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಫಸ್ಟ್ ಯಾವ ಎಲಿಮೆಂಟ್ಗಳನ್ನ ಮೈಂಡಿಗೆ ಬರೋದು ಅಂತಂದರೆ, ಒಂದು ಮಟೀರಿಯಲ್ ಕಾಸ್ಟನ್ನು ರೆಡ್ಯೂಸ್ ಮಾಡೋದು, ಇನ್ನೊಂದು ಲೇಬರ್ ಕಾಸ್ಟನ್ನು ರೆಡ್ಯೂಸ್ ಮಾಡೋದು. ಯಾಕಂದರೆ ಇಂಡೈರೆಕ್ಟ್ ಕಾಸ್ಟ್ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಓಕೆನಾ, ಅದು ತುಂಬ ನೇರವಾಗಿ ಡೈರೆಕ್ಟ್ಲಿ ವಿ ಕ್ಯಾನ್ ನಾಟ್ ಎಕ್ಸಸೈಸ್ ಕಂಟ್ರೋಲಿಂಗ್ ಮೆಷರ್ಸ್ ಆನ್ ದ್ಯಾಮ್. ಓಕೆನಾ, ಆ ಕಂಟ್ರೋಲಿಂಗ್ ಪವರನ್ನು ಅಥವಾ ಕಂಟ್ರೋಲಿಂಗನ್ನು ನಾವು ನೇರವಾಗಿ ಎಕ್ಸಸೈಸ್ ಮಾಡ್ಲಿಕ್ಕೆ ಬರಲ್ಲ. ಲೇಬರು ಮತ್ತು ಮೆಟೀರಿಯಲ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು, ಕಾಸ್ಟನ್ನು ಕಂಟ್ರೋಲ್ ಮಾಡ್ಬೋದು. ಸೊ ನೇರವಾಗಿ ಟ್ಯಾಕಲ್ ಮಾಡೋವಂಥ 2 ಎಲಿಮೆಂಟ್ಗಳು ಕಾಸ್ಟ್ ಶೀಟಲ್ಲಿ ಅಥವಾ ಕಾಸ್ಟ್ ವಿಚಾರಕ್ಕೆ ಬಂದಾಗ, ಕಾಸ್ಟ್ ಸ್ಟ್ರಕ್ಚರಲ್ಲಿ ಅಂತಂದರೆ ಫಸ್ಟ್ ಒನ್ ಈಸ್ ಮಟೀರಿಯಲ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೇಬರ್. ಈಗ ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲಿ ದ ಸೆಕೆಂಡ್ ಇಂಪಾರ್ಟೆಂಟ್ ವೇರಿಯನ್ಸ್ ಯಾವುದಪ್ಪ ಅಂತಂದರೆ ಲೇಬರ್ ವೇರಿಯನ್ಸ್. ಆಲ್ ದ ವೇರಿಯನ್ಸಸ್ ಆರ್ ಇಂಪಾರ್ಟೆಂಟ್, ಬಟ್ ನಮಗೆ ಎಕ್ಸಾಮಿನೇಷನ್ ವ್ಯೂ ಪಾಯಿಂಟಿಂದ ಹೇಳೋದಾದರೆ ಫಸ್ಟ್ ಒನ್ ಈಸ್ ಮಟೀರಿಯಲ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೇಬರ್. ಈ ಲೇಬರ್ ವೇರಿಯನ್ಸಸ್ ಯಾವುದಕ್ಕೆ ಲೇಬರ್ ವೇರಿಯನ್ಸ್ ಅಂತ ಕರಿತೇವೆ ಅಂತ. The standard will be fixed in advance and the standard says this must be the labor cost. ಸ್ಟ್ಯಾಂಡರ್ಡನ್ನು ನಾವು ಮೊದಲೇ ಫಿಕ್ಸ್ ಮಾಡಿಬಿಟ್ಟಿರ್ತೀವಿ. ಸ್ಟ್ಯಾಂಡರ್ಡ್ ಹೇಳುತ್ತೆ ಲೇಬರರ್ಗೆ ಅಂದರೆ ಕೂಲಿ ಇಷ್ಟೇ ಕೊಡಬೇಕು, ಇಷ್ಟೇ ಖರ್ಚು ಮಾಡಬೇಕು, ವೆಚ್ಚ ಮಾಡಬೇಕು. ಆ ಸ್ಟ್ಯಾಂಡರ್ಡ್ ಹೇಳಿದ ಪ್ರಕಾರ ಎಷ್ಟು ವೆಚ್ಚ ಆಯಿತೋ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ವೆಚ್ಚ ಆದರೆ ನಿಜವಾಗ್ಲೂ ದೇರ್ ಕಮ್ಸ್ ಅ ವೇರಿಯನ್ಸ್. ಆವಾಗ ಡಿಫ್ರೆನ್ಸ್ ಬರುತ್ತೆ, ವ್ಯತ್ಯಾಸ ಬರುತ್ತೆ. ಅದನ್ನು ನಾವು ಲೇಬರ್ ವೇರಿಯನ್ಸ್ ಅಂತ ಹೇಳಿ ಕರಿತೇವೆ. ನೋಡಿ, ಲೇಬರ್ ವೇರಿಯನ್ಸಸ್ ಅಕರ್ because of the difference in actual rate and the standard rate of labor and the variation in actual time taken by the laborers and the standard time allotted to them for doing the job. ಈ ಲೇಬರ್ ವೇರಿಯನ್ಸು ರೇಟಲ್ಲಾದರೂ ಬರ್ಬೋದು. ರೇಟ್ ಅಂದರೆ ಕೂಲಿ ಎಷ್ಟು ಕೊಡ್ತೀವಿ 1 ಗಂಟೆಗೆ, ದಟ್ ಈಸ್ ಎಷ್ಟು ಕೊಡಬೇಕಿತ್ತು ಸ್ಟ್ಯಾಂಡರ್ಡ್, ಎಷ್ಟು ಕೊಟ್ಟಿದ್ದೀವಿ ಆ್ಯಕ್ಚುಯಲ್. ಇದರಲ್ಲಿ ಏನಾದ್ರು ವ್ಯತ್ಯಾಸ ಬರೋದ್ರಿಂದ ಆದರೂ ಲೇಬರ್ ವೇರಿಯನ್ಸ್ ಬರ್ಬೋದು. ಅಥವಾ ಟೈಮ್, ಕೆಲಸ ಮಾಡಲಿಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ವಿ, ಅವ್ರು ನಿಜವಾಗ್ಲೂ ಎಷ್ಟು ಟೈಮ್ ತೊಗೊಂಡಿದ್ದಾರೆ, ಅದೇನಾದ್ರು ಡಿಫ್ರೆನ್ಸ್ ಬಂದರೆ ಅವಾಗಲೂ ಕೂಡ ಲೇಬರ್ ವೇರಿಯನ್ಸಸ್ಸು ಬರುತ್ತೆ. ಈ ಲೇಬರ್ ವೇರಿಯನ್ಸಸ್ಸಲ್ಲಿ ಯಾವುದನ್ನು ಸ್ಟಡಿ ಮಾಡ್ತೀವಿ, ಪಕ್ಕದಲ್ಲಿ ಹಂಗೆ ಚಾರ್ಟ್ ಇದೆ, ಒಂದ್ಸಲ ನೋಡ್ಕೊಳ್ಳಿ. ಲೇಬರ್ ಕಾಸ್ಟ್ ವೇರಿಯನ್ಸ್ ಮೊದಲು ನಾವು ಸ್ಟಡಿ ಮಾಡೋದು ಲೇಬರ್ ಕಾಸ್ಟ್ ವೇರಿಯನ್ಸ್. ಆ ಲೇಬರ್ ಕಾಸ್ಟ್ ವೇರಿಯನ್ಸಲ್ಲಿ 3 ಎಲಿಮೆಂಟ್ಗಳು ಬರುತ್ತೆ. ಒಂದು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸು, ಇನ್ನೊಂದು ಲೇಬರ್ ರೇಟ್ ವೇರಿಯನ್ಸು, ಮತ್ತೊಂದು ಐಡಲ್ ಟೈಮ್ ವೇರಿಯನ್ಸ್. ಎಲ್ಲ ಟೈಮಲ್ಲೂ 3 ಬರಲ್ಲ. ಐಡಲ್ ಟೈಮ್ ವೇರಿಯನ್ಸ್, ಇಫ್ ದೆರ್ ಈಸ್ ಅ ಐಡಲ್ ಟೈಮ್ ಬಿಕಾಸ್ ಆಫ್ ಅಬ್ನಾರ್ಮಲ್ ಫ್ಯಾಕ್ಟರ್ಸ್ ದೆನ್ ಓನ್ಲಿ ಇಟ್ ಕಮ್ಸ್, ಅವಾಗ ಮಾತ್ರ ಬರೋದು. ಅಂದರೆ ಯಾವುದಾದ್ರೂ ಅಸಾಮಾನ್ಯ ಕಾರಣಗಳಿಂದ ಐಡಲ್ ಟೈಮ್ ಕ್ರಿಯೇಟ್ ಆದರೆ, ಐಡಲ್ ಟೈಮ್ ಅಂದರೆ ಏನು, ಅನ್ಪ್ರೊಡಕ್ಟಿವ್ ಅವರ್ಸ್, ಕೆಲಸ ಮಾಡೋಕ್ಕಾಗಲ್ಲ. ಲೇಬರರ್ಸ್ ಇದ್ದಾರೆ, ದೇ ಆರ್ ಪ್ರೆಸೆಂಟ್ ಅಟ್ ದಿ ವರ್ಕ್ ಬಟ್ ದೇ ಕಾಂಟ್ ವರ್ಕ್ ಬಿಕಾಸ್ ದೆರ್ ಮೇ ಬಿ ಅ ಬ್ರೇಕ್ ಡೌನ್ ಆಫ್ ಮಷಿನರಿ, ಅಥವಾ ಬೇರೆ ಏನಾದರೂ ಪವರ್ ಫೇಲ್ಯೂರ್ ಆಗಿರ್ಬೋದು, ವಾಟ್ ಎವರ್ ಏನಾದ್ರು ಆಗಿರ್ಬೋದು, ಅಂದರೆ ಪ್ರೊಡಕ್ಷನ್ನು ನಡೀತಾ ಇಲ್ಲ ಅಂತ. ಅದನ್ನು ಐಡಲ್ ಟೈಮ್ ಅಂತ ಕರಿತೀವಿ. ಆ ಐಡಲ್ ಟೈಮ್ ಇದ್ದಾಗ ಮಾತ್ರನೇ ಐಡಲ್ ಟೈಮ್ ವೇರಿಯನ್ಸ್ ಬರೋದು. ರಿಮೈನಿಂಗ್ ಎಲ್ಲ ಕಾಮನ್ ಕೇಸಸಲ್ಲಿ ನಾವು ಯಾವುದು ಬರುತ್ತೆ ಅಂತಂದರೆ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸು ಮತ್ತು ಲೇಬರ್ ರೇಟ್ ವೇರಿಯನ್ಸ್ ಬರುತ್ತೆ. ಮಟೀರಿಯಲ್ಸಲ್ಲಿ ಹೇಗೆ ಮಟೀರಿಯಲ್ ಪ್ರೈಸ್ ವೇರಿಯನ್ಸು ಮತ್ತು ಮಟೀರಿಯಲ್
ಯಾವುದು ಯೂಸೇಜ್ ವೇರಿಯನ್ಸ್ ಬಂದಿತ್ತಲ್ಲ, ಇನ್ ದ ಸೇಮ್ ವೇ ಅದೇ ಥರ ಇಲ್ಲಿ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಮತ್ತು ಲೇಬರ್ ರೇಟ್ ವೇರಿಯನ್ಸ್. ಅಗೇನ್ ಈ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಫರ್ದರ್ ಡಿವೈಡೆಡ್ ಇಂಟು ಲೇಬರ್ ಮಿಕ್ಸ್ ವೇರಿಯನ್ಸ್ ಆ್ಯಂಡ್ ಲೇಬರ್ ಈಲ್ಡ್ ವೇರಿಯನ್ಸ್. ಲೇಬರ್ ಮಿಕ್ಸ್ ವೇರಿಯನ್ಸು ಮತ್ತು ಲೇಬರ್ ಈಲ್ಡ್ ವೇರಿಯನ್ಸ್ ಆಗಿ ನಾವೇನು ಮಾಡ್ಕೊಂಡಿದ್ದೀವಿ, ಇದನ್ನು ಸಬ್ ಡಿವೈಡ್ ಮಾಡ್ಕೊಂಡಿದ್ದೀವಿ. ನಾವು ಮಾಡಿರೋಂಥ ಆನ್ಸರ್ ಸರಿ ಇದೆಯಾ ಅಂತ ನಾವು ಚೆಕ್ ಮಾಡಬೇಕಂದ್ರೆ ಏನು ಮಾಡ್ಕೋಬೋದು, ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಪ್ಲಸ್ ಲೇಬರ್ ರೇಟ್ ವೇರಿಯನ್ಸ್ ಎರಡು ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಬರೋಂಥ ಆನ್ಸರು LCV ಆಗಿರಬೇಕು, ಲೇಬರ್ ಕಾಸ್ಟ್ ವೇರಿಯನ್ಸ್ ಆಗಿರಬೇಕು. ಅದೇ ಥರ ಲೇಬರ್ ಮಿಕ್ಸ್ ವೇರಿಯನ್ಸ್ ಪ್ಲಸ್ ಲೇಬರ್ ಈಲ್ಡ್ ವೇರಿಯನ್ಸ್ ಇವೆರಡನ್ನು ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಬರೋಂಥ ಆನ್ಸರು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಆಗಿರಬೇಕು. ಆಗಿದೆ ಅಂತಂದರೆ ನಮ್ಮ ಆನ್ಸರ್ ಸರಿ ಇದೆ ಅಂತ ಅರ್ಥ. ಈಗ 1 by 1 ಲೇಬರ್ ವೇರಿಯನ್ಸಲ್ಲಿ ಯಾವ್ದಾದ್ರು ಬರುತ್ತೆ ಅಂತ 1 by 1 ನೋಡ್ತಾ ಹೋಗೋಣ. ಕಾಸ್ಟ್ ವೇರಿಯನ್ಸ್, ಲೇಬರ್ ಕಾಸ್ಟ್ ವೇರಿಯನ್ಸಸ್ LCV ಅಂತ ಹೇಳಿ ಕರಿತೇವೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಆ್ಯಂಡ್ ದ ಆ್ಯಕ್ಚುಯಲ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಇನ್ಕರ್ಡ್ ಫಾರ್ ದ ಪ್ರೊಡಕ್ಷನ್ ಅಚೀವ್ಡ್. ನೋಡಿ, ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಸ್ಪೆಸಿಫೈಡ್ ಎಷ್ಟಿತ್ತು ಪ್ರೊಡಕ್ಷನ್ಗೆ, ಹಾಗೂ ನಾವು ಆ್ಯಕ್ಚುಯಲ್ ಆಗಿ ಎಷ್ಟು ಕಾಸ್ಟ್ ಇನ್ಕರ್ ಮಾಡಿದ್ದೀವಿ, ಅದೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಾದರೂ ಬಂದರೆ ಆವಾಗ ಏನಾಗುತ್ತೆ, ಲೇಬರ್ ಕಾಸ್ಟ್ ವೇರಿಯನ್ಸು ಅರೈಸ್ ಆಗುತ್ತೆ. ಓಕೆನಾ. ನಾನು ಮಟೀರಿಯಲ್ ವೇರಿಯನ್ಸಸ್ಸಲ್ಲೂ ಹೇಳಿದಾಗೆ ಇಲ್ಲೂ ಕೂಡ ಇಫ್ ದ ಆ್ಯಕ್ಚುಯಲ್ ಕಾಸ್ಟ್ ಈಸ್ ಲೆಸ್ ದ್ಯಾನ್ ಸ್ಟ್ಯಾಂಡರ್ಡ್ ಕಾಸ್ಟ್ ದ ವೇರಿಯನ್ಸ್ ಈಸ್ ಫೇವರಬಲ್. ನಾವು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ಖರ್ಚು ಮಾಡಿದ್ದೀವಿ, ವೆಚ್ಚ ಮಾಡಿದ್ದೀವಿ ಅಂತಂದರೆ ಫೇವರಬಲ್. ಲೇಬರ್ ಕಾಸ್ಟ್ ವೇರಿಯನ್ಸನ್ನು ಹೇಗೆ ಕಂಡುಹಿಡಿಯೋದು, LCV ಲೇಬರ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಸ್ಟ್ಯಾಂಡರ್ಡ್ ಟೈಮನ್ನು ಸ್ಟ್ಯಾಂಡರ್ಡ್ ಹವರ್ಸ್ ಅಂತಲೂ ಕರಿತೇವೆ, ನೆನ್ಪಿಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಟೈಮ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ಟೈಮ್ ಇಂಟು ಆ್ಯಕ್ಚುಯಲ್ ರೇಟ್. ಸ್ಟ್ಯಾಂಡರ್ಡ್ ಟೈಮ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್. ಆ್ಯಕ್ಚುಯಲ್ ಟೈಮ್ ಇಂಟು ಆ್ಯಕ್ಚುಯಲ್ ರೇಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಆ್ಯಕ್ಚುಯಲ್ ಲೇಬರ್ ಕಾಸ್ಟ್. ಈ ಆ್ಯಕ್ಚುಯಲ್ ಲೇಬರ್ ಕಾಸ್ಟು ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಇದ್ದರೆ ಅನ್ಫೇವರಬಲ್ಲು, ಸ್ಟ್ಯಾಂಡರ್ಡ್ಗಿಂತ ಕಡಿಮೆ ಇದ್ದರೆ ಫೇವರಬಲ್, ಅಂದರೆ ಒಳ್ಳೆಯದು ಅಂತ. ಫೇವರಬಲ್ ಅಂದರೆ ಒಳ್ಳೆಯದು, ಗುಡ್. ಓಕೆನಾ. ಸ್ಟ್ಯಾಂಡರ್ಡ್ಗಿಂತ ಆ್ಯಕ್ಚುಯಲ್ ಜಾಸ್ತಿ ಇದ್ದರೆ ಅನ್ಫೇವರಬಲ್ ಅಥವಾ ಅಡ್ವರ್ಸ್ ಅಂತ ಹೇಳಿ ಕರಿತೇವೆ. ಇದಕ್ಕೊಂದು ಎಕ್ಸಾಂಪಲನ್ನು ನೋಡೋಣ. Okay, question is like this. Details of standard labor employment and the actual labor engaged for a job are given below. Standard time 2 hours at rupees 10 per hour and the actual is 2.5 hours at rupees 11 per hour. ಓಕೆ, ನಮಗೆ ಕೊಟ್ಟಿರೋಂಥ ಕ್ವೆಶನಲ್ಲಿ ಒಂದು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಟೈಮ್, ಆ ಜಾಬನ್ನು ಪರ್ಫಾರ್ಮ್ ಮಾಡಲಿಕ್ಕೆ 2 ಗಂಟೆ ಒಳಗಡೆ ಆ ಜಾಬನ್ನು ಪರ್ಫಾರ್ಮ್ ಮಾಡಿಬಿಡ್ಬೇಕು. ಓಕೆನಾ. ರೇಟ್ ಎಷ್ಟು, 1 ಗಂಟೆಗೆ 10 ರೂಪಾಯಿ. 1 ಅವರ್ ವರ್ಕ್ ಮಾಡಿದ್ರೆ 10 ರೂಪಾಯಿ ಕೊಡಬೇಕು, ಅಂದರೆ 2 ಅವರ್ಗೆ 20 ರೂಪಾಯಿ ಅಂತ. ಆ್ಯಕ್ಚುಯಲ್ ಆಗಿ ಇದು ಸ್ಟ್ಯಾಂಡರ್ಡ್, ನಾನು ಹೇಳಿದ್ದು 2 ಅವರ್ಸು 10 ರೂಪಾಯಿ ಪರ್ ಅವರ್, ಇದು ಸ್ಟ್ಯಾಂಡರ್ಡು ಜಾಬನ್ನು ಕಂಪ್ಲೀಟ್ ಮಾಡಲಿಕ್ಕೆ. ಬಟ್ ಆ್ಯಕ್ಚುಯಲ್ ಆಗಿ ನಾವು ತೊಗೊಂಡಿರೋ ಟೈಮ್ ಎಷ್ಟು, 2.5 ಗಂಟೆ 2.5 ಅವರ್ಸ್ ತೊಗೊಂಡಿದ್ದೀವಿ. 1 ಅವರ್ಗೆ 11 ರೂಪಾಯಿ ಖರ್ಚು ಮಾಡಿದ್ದೀವಿ. ಬೋಟ್ 2.5 ಅವರ್ಗೆ ಎಷ್ಟಾಗುತ್ತೆ ಅಲ್ಲಿಗೆ ನೋಡ್ತಾ ಹೋಗೋಣ. ಅಂದರೆ 10 ರೂಪಾಯಿ ಖರ್ಚು ಮಾಡಬೇಕಿತ್ತು, 1 ಅವರ್ಗೆ 10 ರೂಪಾಯಿ ಕೊಡಬೇಕಿತ್ತು. ವಿ ಹ್ಯಾವ್ ಪೇಯ್ಡ್ 11 ರೂಪೀಸ್. 2 ಅವರಲ್ಲೇ ಜಾಬ್ನ ಮುಗಿಸ್ಬೇಕಿತ್ತು, ಬಟ್ ವಿ ಹ್ಯಾವ್ ಟೇಕನ್ 2.5 ಅವರ್ಸ್, 2.5 ಗಂಟೆ ತೊಗೊಂಡಿದ್ದೀವಿ. ಸೊ ಇವಾಗ ನಾವು ಲೇಬರ್ ಕಾಸ್ಟ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ಮುಲಾ ಏನಿದಕ್ಕೆ, ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ಟೈಮ್ ಇಂಟು ಆ್ಯಕ್ಚುಯಲ್ ರೇಟ್. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು, 2 ಅವರ್ಸ್. ಸ್ಟ್ಯಾಂಡರ್ಡ್ ರೇಟು 10 ರೂಪಾಯಿ ಮೈನಸ್ ಆ್ಯಕ್ಚುಯಲ್ ಅವರ್ಸು 2.5, ಆ್ಯಕ್ಚುಯಲ್ ರೇಟು 11. ನಮ್ಗೆ ಬಂದಿರುವಂಥ ವೇರಿಯನ್ಸು 7.5, ಅಂದರೆ ಡಿಫ್ರೆನ್ಸ್ ಎಷ್ಟಿದೆ, 7.5 ರೂಪಾಯಿ, ವಿಚ್ ಈಸ್ ಅಡ್ವರ್ಸ್. ಯಾಕೆ ಅಡ್ವರ್ಸು, ಸ್ಟ್ಯಾಂಡರ್ಡ್ಗಿಂತ ಆ್ಯಕ್ಚುಯಲ್ ಜಾಸ್ತಿ ಇದೆ. ಓಕೆನಾ. ನಾವು ಖರ್ಚು ಮಾಡಬೇಕಾಗಿದ್ದು 20 ರೂಪಾಯಿ ಮಾತ್ರ ಖರ್ಚು ಮಾಡಬೇಕಾಗಿತ್ತು, ನಾವು ಖರ್ಚು ಮಾಡಿರೋದು 7.5 ರೂಪಾಯಿ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಸೊ ದರ್ ಈಸ್ ಅ ಡಿಫ್ರೆನ್ಸ್. ದ ಡಿಫ್ರೆನ್ಸ್ ಈಸ್ ಅಡ್ವರ್ಸ್ ವಿಚ್ ಈಸ್ ನಾಟ್ ಗುಡ್. ಅಂದರೆ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಅದು ಅಡ್ವರ್ಸ್. ಆಮೇಲೆ ಈ ಸ್ಟೂಡೆಂಟ್ಸ್ಗಳಿಗೊಂದು ಡೌಟ್ ಬರ್ಬೋದು, ಈ ಫಾರ್ಮುಲಾಗಳಲ್ಲೆಲ್ಲ ಮೊದಲೇ ನಾನು ಸ್ಟ್ಯಾಂಡರ್ಡ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಆ್ಯಕ್ಚುಯಲ್ ಹಾಕ್ಕೊಂಡಿದ್ದೀನಿ, ಅದನ್ನು ಮೊದಲು ಆ್ಯಕ್ಚುಯಲ್ ಹಾಕ್ಕೊಂಡು ಆಮೇಲೆ ಸ್ಟ್ಯಾಂಡರ್ಡ್ ಹಾಕ್ಕೋಬೋದಾ ಅಂತ. ಯಾವ್ದು ಬೇಕಾದರೂ ಹಾಕೋಬೋದು. ಸ್ಟ್ಯಾಂಡರ್ಡ್ ಟೈಮ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಇದನ್ನು ಮೊದಲು ಹಾಕೊಂಡು, ಇವಾಗ ನಮ್ಮ ಫಾರ್ಮುಲಾ ಏನಿದೆ ಆ್ಯಕ್ಚುಯಲ್ ಟೈಮ್ ಇಂಟು ಆ್ಯಕ್ಚುಯಲ್ ರೇಟ್, ಈ ಥರ ಆದರೂ ಹಾಕೋಬೋದು. ಉಲ್ಟಾ ಆ್ಯಕ್ಚುಯಲ್ ಟೈಮ್ ಇಂಟು ಆ್ಯಕ್ಚುಯಲ್ ರೇಟ್ ಫಸ್ಟ್ ಹಾಕೊಂಡು ಸ್ಟ್ಯಾಂಡರ್ಡ್ ಟೈಮ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಸೆಕೆಂಡ್ ಹಾಕೊಬೋದು, ನೋ ಪ್ರಾಬ್ಲಮ್. ಎಲ್ಲ ಈಕ್ವೇಷನ್ಸ್ಗಳಲ್ಲೂ ನಾವು ಮೊದಲು ಸ್ಟ್ಯಾಂಡರ್ಡನ್ನೇ ಬರೀಬೇಕಂತ ಇಲ್ಲ, ಆ್ಯಕ್ಚುಯಲ್ ಅನ್ನೋದ್ರೂ ಬರಿಬೋದು, ಸ್ಟ್ಯಾಂಡರ್ಡ್ ಆದರೂ ಬರಿಬೋದು. ನಾನು ಪ್ರಿಫರ್ ಮಾಡಿರೋದು ಮೊದಲಿಗೆ ಸ್ಟ್ಯಾಂಡರ್ಡನ್ನು ತೊಗೊಂಡಿದ್ದೀನಿ. ಯಾಕಂದರೆ ಸ್ಟ್ಯಾಂಡರ್ಡ್ ಈಸ್ ದ ಬೇಸ್ ಕ್ರೈಟೀರಿಯಾ. ಸ್ಟ್ಯಾಂಡರ್ಡು ಆ ಬೇಸ್ ಆಗಿಟ್ಕೊಂಡು ಆ್ಯಕ್ಚುಯಲ್ಲು ಹೆಚ್ಚು ಕಡಿಮೆ ಆದರೆ ಪಾಸಿಟಿವ್ ಬಂದರೆ, ನಮಗೆ ಬರೋಂಥ ಆನ್ಸರ್ ಪಾಸಿಟಿವ್ ಬಂದರೆ ಅದು
ಫೇವರಬಲ್ ಆಗುತ್ತೆ, ನೆಗೆಟಿವ್ ಬಂತಂತಂದರೆ ಅಡ್ವರ್ಸ್ ಆಗಿರುತ್ತೆ ಅಂತ ನಾನು ಸ್ಟ್ಯಾಂಡರ್ಡ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಯಲಾಗಿ ಇಟ್ಕೊಂಡು ಕೂಡ ಫಾರ್ಮುಲಾ ಹಾಕ್ಕೊಂಡು ಅದನ್ನು ಕೂಡ ನಾವು ಫಾಲೋ ಮಾಡ್ಬೋದು. ಓಕೆ, ನೆಕ್ಸ್ಟ್ ವೇರಿಯನ್ಸ್ ಯಾವುದಂತ ನೋಡೋಣ. ಲೇಬರ್ ರೇಟ್ ವೇರಿಯನ್ಸಸ್, LRV ಇಂದ ಹೇಳಿ ಕರಿತೀವಿ. ಓಕೆ, ದಿಸ್ ಈಸ್ ದಟ್ ಪೋರ್ಷನ್ ಆಫ್ ದ ಲೇಬರ್ ಕಾಸ್ಟ್ ವೇರಿಯನ್ಸ್ ವಿಚ್ ಇಸ್ ಡ್ಯೂ ಟು ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ರೇಟ್ ಸ್ಪೆಸಿಫೈಡ್ ಆ್ಯಂಡ್ ದ ಆ್ಯಕ್ಚುಯಲ್ ರೇಟ್ ಪೇಯ್ಡ್. ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡಬೇಕಂದಾಗ 1 ಅವರ್ ಒಬ್ಬ ಲೇಬರ್ ವರ್ಕ್ ಮಾಡಿದ್ರೆ 1 ಗಂಟೆಗೆ ಎಷ್ಟು ರೂಪಾಯಿ ಕೂಲಿ ಕೊಡಬೇಕು ಅಂತ ಫಿಕ್ಸ್ ಮಾಡಿಬಿಟ್ಟಿರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ರೇಟ್. ದ ರೇಟ್ ಟು ಬಿ ಪೇಯ್ಡ್ ಟು ಎ ವರ್ಕರ್ ಪರ್ ಹವರ್ ಆಫ್ ವರ್ಕ್. ಓಕೆನಾ, 1 ಗಂಟೆ ವರ್ಕ್ ಮಾಡಿದ್ರೆ 1 ಅವರ್ ವರ್ಕ್ ಮಾಡಿದ್ರೆ ಅದಕ್ಕೆ ಎಷ್ಟು ಕೊಡ್ತೀವಿ ರೇಟು ಅಥವಾ ಕೂಲಿ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ರೇಟ್. ಆ್ಯಕ್ಚುಯಲ್ ರೇಟ್ ಅಂದರೆ ವಾಟ್ ಆ್ಯಕ್ಚುಲಿ ವಿ ಹ್ಯಾವ್ ಪೇಯ್ಡ್, ನಾವು ಎಷ್ಟು ಪೇ ಮಾಡಿದ್ದೀವಿ ದಟ್ ಈಸ್ ವಾಟ್ ಆ್ಯಕ್ಚುಯಲ್ ರೇಟ್. ಇಲ್ಲಿ ಲೇಬರ್ ರೇಟ್ ವೇರಿಯನ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತಂದರೆ LRV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಟೈಮ್. ಓಕೆ, ಇಲ್ಲೂ ಅಷ್ಟೇ, ಇಫ್ ಆ್ಯಕ್ಚುಯಲ್ ರೇಟ್ ಈಸ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ರೇಟ್ ದ ಡಿಫ್ರೆನ್ಸ್ ಆರ್ ವೇರಿಯನ್ಸ್ ಈಸ್ ಅಡ್ವರ್ಸ್. ಸ್ಟ್ಯಾಂಡರ್ಡ್ ರೇಟ್ ಫಿಕ್ಸ್ ಮಾಡಿರೋದಕ್ಕಿಂತ ನಾವು ಜಾಸ್ತಿ ಏನಾದರೂ ಕೂಲಿ ಕೊಟ್ಬಿಟ್ಟಿದ್ರೆ ಅದು ಅಡ್ವರ್ಸ್ ಆಗುತ್ತೆ, ಅಂದರೆ ಅನ್ಫೇವರಬಲ್. ಸ್ಟ್ಯಾಂಡರ್ಡ್ ರೇಟ್ಗಿಂತ ನಾವು ಕೊಟ್ಟಿರೋಂಥ ಕೂಲಿ ಕಡಿಮೆ ಇದ್ದರೆ, ಇಫ್ ಆ್ಯಕ್ಚುಯಲ್ ರೇಟ್ ಈಸ್ ಲೆಸ್ ದ್ಯಾನ್ ಸ್ಟ್ಯಾಂಡರ್ಡ್ ರೇಟ್ ದಟ್ ಈಸ್ ಫೇವರಬಲ್, ಅಂದರೆ ಒಳ್ಳೆಯದು ಅಂತ, ಗುಡ್, ಫೈನ್. SR ಮೈನಸ್ AR ಇಂಟು 80. ಇಲ್ಲಿ ಆ್ಯಕ್ಚುಯಲ್ ಟೈಮ್ ಅಂದರೆ ಆ್ಯಕ್ಚುಯಲ್ ಅವರ್ಸ್ ಅಂತ, ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಸ್ಟ್ಯಾಂಡರ್ಡ್ ಅವರ್ಸ್ ಅಂತ, ಸ್ಟ್ಯಾಂಡರ್ಡ್ ರೇಟ್ ಅಂದರೆ ಸ್ಟ್ಯಾಂಡರ್ಡ್ ವೇಜ್ ರೇಟ್ ಪರ್ ಹವರ್. ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ದರ್ ಈಸ್ ಅ ಎಕ್ಸಾಂಪಲ್, ಒಂದು ಕ್ವೆಶನ್ ಇದೆ, ಆ ಕ್ವೆಶನನ್ನು ನೋಡೋಣ. ಓಕೆ, ಕ್ವೆಶನ್ ನೋಡಿ. ಡೀಟೇಲ್ಸ್ ಆಫ್ ಸ್ಟ್ಯಾಂಡರ್ಡ್ ಲೇಬರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಆ್ಯಕ್ಚುಯಲ್ ಲೇಬರ್ ಎಂಗೇಜ್ಡ್ ಫಾರ್ ಅ ಜಾಬ್ ಆರ್ ಗಿವನ್. ಸೇಮ್ ಕ್ವೆಶನ್ ತೊಗೊಂಡಿದ್ದೀನಿ ನಾನು. ನಾವೇನು ಲೇಬರ್ ಕಾಸ್ಟ್ ವೇರಿಯನ್ಸ್ಗೆ LCVಗೆ ಏನು ತೊಗೊಂಡಿದ್ವೋ ದ ಸೇಮ್ ಕ್ವೆಶನ್ ಇಸ್ ಟೇಕನ್ ಹಿಯರ್. ಸ್ಟ್ಯಾಂಡರ್ಡ್ ಟೈಮ್ 2 hours at rupees 10 per hour and the actual is 2.5 hours at rupees 11 per hour. ಸೇಮ್ ಕ್ವೆಶನ್. ಮೊದಲನೇ ವೇರಿಯನ್ಸ್ಗೆ ಏನು ತೊಗೊಂಡಿದ್ವೋ ಸೇಮ್ ಡಿಟ್ಟೋ ಕ್ವೆಶನ್ ಇಲ್ಲಿ ತೊಗೊಂಡಿರೋದು. ಓಕೆ, LRV labor rate variance equals standard rate minus actual rate into actual time. Standard rate 10, actual rate 11, actual time ಎಷ್ಟು 2.5 hours. ಸೊ ಸ್ಟ್ಯಾಂಡರ್ಡ್ ರೇಟ್ 10 ರೂಪಾಯಿ ಇದೆ, ಆ್ಯಕ್ಚುಯಲ್ ರೇಟ್ 11 ರೂಪಾಯಿ ಇದೆ. ಆ್ಯಕ್ಚುಯಲ್ ರೇಟು ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಇದೆ. ಡಿಫ್ರೆನ್ಸ್ ಬಂದಿರೋವಂಥದ್ದು ಏನದು ಅಡ್ವರ್ಸ್, 2.5 ಅಡ್ವರ್ಸ್. ನಿಮ್ಗೆ ಬಂದಿರೋಂಥ ಡಿಫ್ರೆನ್ಸ್ ಏನಾಗುತ್ತೆ, ಅಡ್ವರ್ಸ್ ಆಗುತ್ತೆ 2.5. ಓಕೆ, ನೆಕ್ಸ್ಟ್ ವೇರಿಯನ್ಸ್ ಯಾವುದಂತ ನೋಡೋಣ. ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಆರ್ ಲೇಬರ್ ಟೈಮ್ ವೇರಿಯನ್ಸ್ ಅಂತ. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಆ ಮಟೀರಿಯಲ್ ವೇರಿಯನ್ಸಸ್ಸಲ್ಲೂ ಅಷ್ಟೇ, ಮೆಟೀರಿಯಲ್ ಕ್ವಾಂಟಿಟಿ ವೇರಿಯನ್ಸ್ ಆರ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಎರಡೇ ಸರಿ ಇರುತ್ತೆ. ಇಲ್ಲೂ ಅಷ್ಟೇ, ಲೇಬರಲ್ಲೂ ಲೇಬರ್ ಟೈಮ್ ವೇರಿಯನ್ಸಸ್ ಆರ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸಸ್, LTV ಆರ್ LEV. ಏನಿದು ಟೈಮ್ ವೇರಿಯನ್ಸ್ ಅಂದರೆ ಅಥವಾ ಎಫಿಷಿಯನ್ಸಿ ವೇರಿಯನ್ಸ್ ಅಂದರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಅವರ್ಸ್ ಫಾರ್ ಆ್ಯಕ್ಚುಯಲ್ ಪ್ರೊಡಕ್ಷನ್ ಅಚೀವ್ಡ್ ಆ್ಯಂಡ್ ದ ಅವರ್ಸ್ ಆ್ಯಕ್ಚುಯಲಿ ವರ್ಕ್ಡ್ valued at the standard labor rate. If the actual time used is less than the standard time specified, it is a favorable variance. ಈಗ ಲೇಬರ್ ಎಫಿಷಿಯೆಂಟ್ ಅಂತ ಹೆಂಗೆ ಹೇಳ್ತೀವಿ ನಾವು? ಈಗ ಒಂದು ವರ್ಕನ್ನು 8 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಸ್ಟ್ಯಾಂಡರ್ಡ್ ಹೇಳುತ್ತೆ. ಅ ಪರ್ಟಿಕ್ಯುಲರ್ ವರ್ಕ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ವಿತಿನ್ 8 hours. ಅದೇ ವರ್ಕನ್ನು ಆ ಲೇಬರು 7 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿಬಿಟ್ರೆ ಈಸ್ ಗುಡ್ ಆ್ಯಂಡ್ ಎಫಿಷಿಯೆಂಟ್. 8 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿದ್ರು ಈಸ್ ಎಫಿಷಿಯೆಂಟ್. 7 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿದ್ರೆ ಎಫಿಷಿಯೆಂಟ್, ಇನ್ನೂ ಜಾಸ್ತಿ ಸಖತ್ ತುಂಬ ಎಫಿಷಿಯೆಂಟ್ ಇದ್ದಾನೆ. 8 ಗಂಟೆಲಿ ಮಾಡಬೇಕಾಗಿರೋ ಕೆಲಸ ಕೇವಲ 7 ಗಂಟೆಲಿ ಮಾಡಿಬಿಟ್ಟಿದ್ದಾನೆ ಅಂತ, 1 ಗಂಟೆ ಸೇವ್ ಮಾಡಿಬಿಟ್ನಲ್ಲ, ಎಫಿಷಿಯೆಂಟ್ ಅಲ್ವಾ? ಟೈಮ್ ವಿಚಾರದಲ್ಲಿ ನಾವು ಎಫಿಷಿಯನ್ಸಿನ ಜಡ್ಜ್ ಮಾಡೋದು. ಅದಕ್ಕೆ ನಾವು ಇದನ್ನು ಎಫಿಷಿಯನ್ಸಿ ವೇರಿಯನ್ಸ್ ಅಂತಲೂ ಕೂಡ ಕರಿತೇವೆ. ಟೈಮ್ ವೇರಿಯನ್ಸನ್ನು ಎಫಿಷಿಯನ್ಸಿ ವೇರಿಯನ್ಸ್ ಅಂತ ಕರಿತೇವೆ. ಸ್ಟ್ಯಾಂಡರ್ಡ್ ಟೈಮ್ಗಿಂತ ಆ್ಯಕ್ಚುಯಲ್ ಟೈಮ್ ಕಡಿಮೆ ತೊಗೊಂಡಿದ್ರೆ ಫೇವರಬಲ್. ಸ್ಟ್ಯಾಂಡರ್ಡ್ ಟೈಮ್ ಫಿಕ್ಸ್ ಮಾಡಿರೋದಕ್ಕಿಂತ ಜಾಸ್ತಿ ಟೈಮ್ ತೊಗೊಂಬಿಟ್ಟಿದ್ರೆ ಲೇಬರ್ ಏನಾದರೂ ವರ್ಕ್ ಮಾಡಲಿಕ್ಕೆ, ಅದು ಅನ್ಫೇವರಬಲ್ ಆಗುತ್ತೆ. LTVನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? LTV ಆರ್ LEV. LTV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆ್ಯಕ್ಚುಯಲ್ ಟೈಮ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಫಾರ್ಮುಲಾ ಈ ಥರ ಇದೆ, ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆ್ಯಕ್ಚುಯಲ್ ಟೈಮ್. ಸ್ಟ್ಯಾಂಡರ್ಡ್ ಟೈಮನ್ನು ಸ್ಟ್ಯಾಂಡರ್ಡ್ ಅವರ್ಸ್ ಅಂತ ಕೂಡ ಕರಿತೀವಿ. ಆ್ಯಕ್ಚುಯಲ್ ಟೈಮ್ ಅಂದರೆ ಆ್ಯಕ್ಚುಯಲ್ ಅವರ್ಸ್ ಅಂತ. ಸ್ಟ್ಯಾಂಡರ್ಡ್ ರೇಟ್ ಅಂದರೆ ಗೊತ್ತು, ಕೂಲಿ, ರೇಟ್ ಪರ್ ಹವರ್. 1 ಗಂಟೆಗೆ ಎಷ್ಟು ಕೂಲಿ ಕೊಡ್ತೀವಿ, ದಟ್ ಈಸ್ ವಾಟ್ ರೇಟ್. ಓಕೆ, ಒಂದು ಎಕ್ಸಾಂಪಲನ್ನು ನೋಡೋಣ.
ಎಕ್ಸಾಂಪಲ್ ಹೇಗಿದೆ, ಡೀಟೇಲ್ಸ್ ಆಫ್ ಸ್ಟ್ಯಾಂಡರ್ಡ್ ಲೇಬರ್ ಎಂಪ್ಲಾಯ್ಮೆಂಟ್ ಅಂಡ್ ಆ್ಯಕ್ಚುಯಲ್ ಲೇಬರ್ ಎಂಗೇಜ್ ಫಾರ್ ಅ ಜಾಬ್ ಆರ್ ಗಿವನ್ ಸೇಮ್ in case of material labor cost variance and also in case of labor rate variance. ಅವೆರಡರಲ್ಲೂ ಯಾವುದಿತ್ತು ಅದೇ ಎಕ್ಸಾಂಪಲನ್ನು ಐ ಹ್ಯಾವ್ ಟೇಕನ್ ಹಿಯರ್, ಅದನ್ನೇ ಇಲ್ಲಿ ತೊಗೊಂಡಿದ್ದೀನಿ. ಯಾಕಂದರೆ ವೆರಿಫಿಕೇಷನ್ ಮಾಡೋಕ್ಕೆ ಹೇಳಿದೆ ನಿಮಗೆ, ಏನು ಲೇಬರ್ ರೇಟ್ ವೇರಿಯನ್ಸು ಮತ್ತು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಎರಡೂ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬರೋವಂಥ ಆನ್ಸರು ಲೇಬರ್ ಕಾಸ್ಟ್ ವೇರಿಯನ್ಸ್ ಆಗಿರಬೇಕಂತ. ಅದಕ್ಕೆ ಅದನ್ನು ಇಲ್ಲಿ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೋಸ್ಕರ ನಾನು ಸೇಮ್ ಕ್ವೆಶನನ್ನು 3 ವೇರಿಯನ್ಸಸ್ಗಳಿಗೆ ತೊಗೊಂಡಿದ್ದೀನಿ. ಸ್ಟ್ಯಾಂಡರ್ಡ್ ಟೈಮ್ 2 hours at rupees 10 per hour and actual is 2.5 hours at rupees 11 per hour. ಓಕೆ, ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಲೇಬರ್ ಎಫಿಷಿಯನ್ಸಿ ಅಥವಾ ಟೈಮ್ ವೇರಿಯನ್ಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಅವರ್ಸ್ ಮೈನಸ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್. 2 - 2.5 ಸ್ಟ್ಯಾಂಡರ್ಡ್ ಪ್ರಕಾರ 2 ಗಂಟೆಲಿ ಕೆಲಸ ಕಂಪ್ಲೀಟ್ ಮಾಡಬೇಕಿತ್ತು, ಬಟ್ ವಿ ಹ್ಯಾವ್ ಟೇಕನ್ 2.5 hours, 2.5 ಗಂಟೆ ತೊಗೊಂಡಿದ್ದೀವಿ, ವಿಚ್ ಈಸ್ ಮೋರ್ ದ್ಯಾನ್ ದಿ ಸ್ಟ್ಯಾಂಡರ್ಡ್ ಸ್ಪೆಸಿಫೈಡ್. ಅವ್ರು ಹೇಳಿರೋದಕ್ಕಿಂತ ಜಾಸ್ತಿ. 2 - 2.5 ಇಂಟು ಸ್ಟ್ಯಾಂಡರ್ಡ್ ರೇಟ್ 10. 5 ಅಡ್ವರ್ಸ್ ನಮಗೆ ಬಂದಿರೋವಂಥ ದೆರ್ ಈಸ್ ಅ ಡಿಫ್ರೆನ್ಸ್. 2 ಅವರಲ್ಲಿ ಕೆಲಸ ಮುಗಿಸ್ಬೇಕಿತ್ತು, ವಿ ಹ್ಯಾವ್ ಟೇಕನ್ 2.5 hours, 2.5 ಗಂಟೆ, ಅರ್ಧ ಗಂಟೆ ಜಾಸ್ತಿ ತೊಗೊಂಡಿದ್ದೀವಿ, ಅಂದರೆ ಡಿಫ್ರೆನ್ಸ್ ಇದೆ. ಏನು ಡಿಫ್ರೆನ್ಸ್ ಬಂದಿದೆ, ದಟ್ ಈಸ್ ವಾಟ್ ಅಡ್ವರ್ಸ್, ಅನ್ಫೇವರಬಲ್ ಅಂತ. ಈಗ ವೆರಿಫೈ ಮಾಡೋಣ, ಇಲ್ಲೇ ವೆರಿಫೈ ಮಾಡೋಣ. LCV ಈಕ್ವಲ್ಸ್ LRV ಪ್ಲಸ್ LEV, ಲೇಬರ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ ಲೇಬರ್ ರೇಟ್ ವೇರಿಯನ್ಸ್ ಪ್ಲಸ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಇದೇ ಕಾನ್ಸೆಪ್ಟು ನಿಮಗೆ ಮೆಟೀರಿಯಲ್ ವೇರಿಯನ್ಸಸ್ಸಲ್ಲೂ ಅಪ್ಲೈ ಆಗುತ್ತೆ. ಮಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಈಕ್ವಲ್ಸ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಥವಾ ಮಟೀರಿಯಲ್ ಕ್ವಾಂಟಿಟಿ ವೇರಿಯನ್ಸ್. ಮಟೀರಿಯಲ್ ಕ್ವಾಂಟಿಟಿ ವೇರಿಯನ್ಸು ಮತ್ತು ಮಟೀರಿಯಲ್ ರೇಟ್ ವೇರಿಯನ್ಸ್ ಎರಡು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬರೋವಂಥ ಏನು ಆನ್ಸರ್ ಏನಾಗಿರುತ್ತೆ ಅದು ವಿಲ್ ಬಿ ಈಕ್ವಲ್ ಟು ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಇಲ್ಲೂ ಕೂಡ ಅಷ್ಟೇ, ಸಿಮಿಲರ್ಲಿ ಲೇಬರ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ ಲೇಬರ್ ರೇಟ್ ವೇರಿಯನ್ಸ್ ಪ್ಲಸ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಲೇಬರ್ ಕಾಸ್ಟ್ ವೇರಿಯನ್ಸು ಮೊದಲನೇ ವೇರಿಯನ್ಸಲ್ಲಿ 7.5 ಅಡ್ವರ್ಸ್ ಬಂದಿತ್ತು, ಈಕ್ವಲ್ಸ್ ಲೇಬರ್ ರೇಟ್ ವೇರಿಯನ್ಸು 2.5 ಬಂದಿದೆ ಎರಡನೇ ವೇರಿಯನ್ಸಸ್ಸಲ್ಲಿ, ಪ್ಲಸ್ ಈಗ ಬಂದಿದ್ದು ನಮ್ಗೆ ಯಾವುದು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸು 5 ಅಡ್ವರ್ಸ್. 2.5 + 5 7.5. ಸೊ ನಾವು ಮಾಡಿರೋಂಥ ಆನ್ಸರ್ಗಳು ಸರಿ ಇದೆ ಅಂತ ಇಲ್ಲೇ ನಾವೇನು ಮಾಡ್ಕೊಬೋದು, ಚೆಕ್ ಮಾಡ್ಕೋಬೋದು. ಸೊ ಈಗ ನೆಕ್ಸ್ಟ್ ವೇರಿಯನ್ಸ್ಗೆ ಹೋಗೋಣ. ಲೇಬರ್ನಲ್ಲಿ ವೇರಿಯನ್ಸ್ ಅಥವಾ ಗ್ಯಾಂಗ್ ಕಂಪೋಸಿಷನ್ ವೇರಿಯನ್ಸ್ ಅಂತ ಹೇಳಿ ಕರಿತೀವಿ, LMV. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಾನು ನಿಮಗೆ ಮಟೀರಿಯಲ್ ವೇರಿಯನ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕಂದಾಗ ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಅಂತ ಬಂದಿತ್ತು. ದೇರ್ ಐ ಟೋಲ್ಡ್ ಯು, ಇಫ್ ದ ಕಾಂಪೋಸಿಷನ್ ಆರ್ different kind of materials are not given in the question, we cannot calculate material mix variance. ಕ್ವೆಶನಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಮಟೀರಿಯಲ್ಸ್ ಕೊಟ್ಟಿಲ್ಲ ಅಂದರೆ, ಕಾಂಪೋಸಿಷನ್ ಅಥವಾ ಮಿಕ್ಸ್ ಆಫ್ ಮಟೀರಿಯಲ್ಸ್ ಕೊಟ್ಟಿಲ್ಲ ಅಂತಂದರೆ ಮಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದೆ. ಅದೇ ಥರ ಇಲ್ಲೂ ಕೂಡ ಅಷ್ಟೇ, ಇಫ್ ಡಿಫ್ರೆಂಟ್ ಕೈಂಡ್ ಆಫ್ ಲೇಬರರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಈಸ್ ನಾಟ್ ಗಿವನ್ ಅಂತ ಅಂದ್ಕೊಳ್ಳಿ. ಈಗ ಸ್ಕಿಲ್ಡ್ ವರ್ಕರ್ಸು, ಅನ್ಸ್ಕಿಲ್ಡ್ ವರ್ಕರ್ಸು, ಸೆಮಿ ಸ್ಕಿಲ್ಡ್ ವರ್ಕರ್ಸ್, ಈ ಥರ ದೇರ್ ಆರ್ ಕ್ಯಾಟಗರೀಸ್ ಆಫ್ ವರ್ಕರ್ಸ್, ಲೇಬರರ್ಸ್. ಬೇರೆ ಬೇರೆ ಥರದ ಲೇಬರರ್ಗಳ ಕಾಂಪೋಸಿಷನನ್ನು, ಬೇರೆ ಬೇರೆ ಥರ ಲೇಬರರ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ ನಾವು ಲೇಬರ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಲ್ಲ. ಲೇಬರ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ದೇರ್ ಮಸ್ಟ್ ಬಿ ಅ ಗ್ಯಾಂಗ್ ಕಾಂಪೋಸಿಷನ್ ಆಫ್ ಲೇಬರರ್ಸ್, ಅಂದರೆ ದೇರ್ ಮಸ್ಟ್ ಬಿ ಅ ಮಿಕ್ಸ್ ಆಫ್ ಲೇಬರರ್ಸ್. ಅರ್ಥ ಆಗ್ತಿದೆಯಾ? ಮಿಕ್ಸ್ ಆಫ್ ಲೇಬರರ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ಬೋದು. ಟೇಕ್ ಎನ್ ಎಕ್ಸಾಂಪಲ್ ಆಫ್ ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನಲ್ಲಿ ಈಗ ಯಾರೋ ಒಬ್ಬ ಪ್ಲಾಸ್ಟಿಂಗ್ ಮಾಡೋನು ಇರ್ತಾನೆ ಅಂತ ಅಂದ್ಕೊಳ್ಳಿ, ಅವನಿಗೆ ಒಂದು 3 ಜನ ಅಸಿಸ್ಟೆಂಟ್ಗಳು ಬೇಕು. ದೇರ್ ಆರ್ 2 ಕ್ಯಾಟಗರೀಸ್ ಆಫ್ ಲೇಬರರ್ಸ್. ಪ್ಲಾಸ್ಟಿಂಗ್ ಮಾಡೋನು ಒಬ್ಬ ಕ್ಯಾಟಗರಿಗೆ ಬರ್ತಾನೆ, ಸೊ ಅವನು ಸ್ಕಿಲ್ಡ್ ಅಂತ ಅಂದ್ಕೊಳ್ಳೋಣ. ಅವ್ನ ಕೈ ಕೆಳಗಡೆ ಬರೋರು ಸೆಮಿ ಸ್ಕಿಲ್ಡ್ ಅಂದ್ಕೊಳ್ಳೋಣ. ಏನು ಕಾಂಕ್ರೀಟ್ ಎಲ್ಲ ಕಲಿಸ್ಕೊಡ್ತಾರಲ್ಲ, ಅವರೊಂದು 3-4 ಜನ ಅಸಿಸ್ಟೆಂಟ್ಗಳು, ಒಬ್ಬನಿಗೆ 3 ಜನ ಅಸಿಸ್ಟೆಂಟ್ ಬೇಕು ಅಂತ. ಹೌ ಶುಡ್ ಬಿ ದ ಮಿಕ್ಸ್ ಆಫ್ ಅ ಲೇಬರರ್? 1:3. ಇದು ಪ್ರಪೋರ್ಷನ್ನು. ಓಕೆ, ನಾವು ಒಬ್ಬ ಕಾಂಕ್ರೀಟ್ ಪ್ಲಾಸ್ಟಿಂಗ್ ಮಾಡೋನಿದ್ರೆ 3 ಜನ ಅವನಿಗೆ ಸಪ್ಲೈಯರ್ಸ್ ಅಥವಾ ಅಸಿಸ್ಟೆಂಟ್ ಇರಬೇಕು ಅಂತ. ಇದು ಸ್ಟ್ಯಾಂಡರ್ಡ್ ಮಿಕ್ಸ್ ಅಂತ ಅಂದ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ಹೇಳುತ್ತೆ ಒಬ್ಬ ಕಾಂಕ್ರೀಟ್ ಪ್ಲಾಸ್ಟಿಂಗ್ ಮಾಡೋನಿಗೆ 3 ಜನ ಅಸಿಸ್ಟೆಂಟ್ ಇರಬೇಕು. ಯಾರೋ ಒಬ್ಬ ರಜಾ ಹಾಕ್ಬಿಟ್ಟ ಅಂತ ಅಂದ್ಕೊಳ್ಳಿ, ಅಸಿಸ್ಟೆಂಟ್ ರಜಾ ಹಾಕ್ಬಿಟ್ಟ, ಅವಾಗ ಏನಾಗ್ಬಿಡುತ್ತೆ, ಆ್ಯಕ್ಚುಯಲ್ಲು ಚೇಂಜ್ ಆಗಿಬಿಡುತ್ತೆ. ಒಬ್ಬ ಪ್ಲಾಸ್ಟಿಂಗ್ ಮಾಡೋನಿಗೆ 2 ಅಸಿಸ್ಟೆಂಟ್ಗಳಾಗ್ಬಿಟ್ರು. ಸ್ಟ್ಯಾಂಡರ್ಡ್ ಮಿಕ್ಸೇ ಬೇರೆ, ಆ್ಯಕ್ಚುಯಲ್ ಮಿಕ್ಸೇ ಬೇರೆ. ಈ ಥರ ಆದಾಗ ನಮಗೆ ಲೇಬರ್ ಮಿಕ್ಸ್ ವೇರಿಯನ್ಸು ಬರುತ್ತೆ. ಸ್ಟ್ಯಾಂಡರ್ಡ್ ಈ ಥರ ಇರಬೇಕಿತ್ತು, ಒಬ್ಬನಿಗೆ 3 ಜನ ಅಸಿಸ್ಟೆಂಟ್ ಇರಬೇಕು ಸ್ಟ್ಯಾಂಡರ್ಡ್. ಬಟ್ ಯಾರೋ ಒಬ್ಬ ರಜಾ ಹಾಕ್ಬಿಟ್ಟಿದ್ದಾನೆ, ಒಬ್ಬನಿಗೆ 2 ಅಸಿಸ್ಟೆಂಟ್ಗಳಿದ್ದಾರೆ ಆ್ಯಕ್ಚುಯಲ್ ಆಗಿ. ಅವಾಗ ಏನಾಗುತ್ತೆ, ವ್ಯತ್ಯಾಸ ಬರುತ್ತೆ. ಈ ಥರ ಸಿಚುವೇಶನ್ಸ್ಗಳು ಬಂದಾಗ ಡಿಫ್ರೆನ್ಸ್ ಬರುತ್ತಲ್ಲ, ಅದನ್ನು ನಾವು ಲೇಬರ್ ಮಿಕ್ಸ್ ವೇರಿಯನ್ಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಬೇರೆ ಬೇರೆ ಗ್ರೇಡ್ ಆಫ್ ವರ್ಕರ್ಸ್ ಇರಬೇಕು, ಬೇರೆ ಬೇರೆ ಕಾಂಪೋಸಿಷನ್ ಅಥವಾ ಬೇರೆ ಬೇರೆ ಹಂತಗಳಿರಬೇಕು, ಬೇರೆ ಬೇರೆ ಥರದ ವರ್ಕರ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಮಾತ್ರನೇ ನಾವೇನು ಮಾಡೋಕ್ಕಾಗುತ್ತೆ, ಲೇಬರ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗುತ್ತೆ. ಈಗ ಲೇಬರ್ ಮಿಕ್ಸ್ ವೇರಿಯನ್ಸನ್ನು ಹೆಂಗೆ ಕಂಡುಹಿಡ್ತೀವಿ? ಈಗ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸಲ್ಲಿ ಹೆಂಗೆ ಕಂಡುಹಿಡಿದ್ವಿ, ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಕಂಡುಹಿಡಿದ್ವಲ್ಲ, ಅದೇ ಥರ ಲೇಬರ್ ಮಿಕ್ಸ್ ವೇರಿಯನ್ಸಲ್ಲಿ ರಿವೈಸ್ಡ್ ಸ್ಟ್ಯಾಂಡರ್ಡ್ ಹವರ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು.
ಆರ್ ಎಸ್ ಟಿ ಅಥವಾ ಆರ್ ಎಸ್ ಎಚ್, ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆ್ಯಕ್ಚುಯಲ್ ಟೈಮ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಸ್ಟ್ಯಾಂಡರ್ಡ್ ರೇಟ್. ನಾವು ಇದನ್ನೇನು ಮಾಡ್ತೀವಿ, ಸ್ಟ್ಯಾಂಡರ್ಡ್ ರೇಟಲ್ಲಿ ವ್ಯಾಲ್ಯೂ ಮಾಡ್ತೀವಿ. ಐ ರಿಪೀಟ್ ಅಗೇನ್, ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸ್ ಅಂದರೆ ಆರ್ ಎಸ್ ಎಚ್ ಅಥವಾ ಆರ್ ಎಸ್ ಟಿ ಅಂತ ಹೇಳಿ ಕರಿತೀವಿ ನಾವು ಇದನ್ನು. ಓಕೆನಾ, ಆರ್ ಎಸ್ ಎಚ್ ಅಥವಾ ಆರ್ ಎಸ್ ಟಿ. ಆರ್ ಎಸ್ ಎಚ್ ಅಂದರೆ ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸ್. ಓಕೆನಾ, ಆರ್ ಎಸ್ ಟಿ ಅಂದರೆ ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್. ರೈಟ್. ಓಕೆನಾ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ನಾವು. ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಈ ಈಕ್ವೇಷನ್ ಹಾಕೊಂಡು ನಾವೇನು ಮಾಡ್ಕೋಬೇಕಾಗತ್ತೆ, ಲೇಬರ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಇಂಟು ಸ್ಟ್ಯಾಂಡರ್ಡ್ ರೇಟ್ ಪರ್ ಹವರ್. ಸ್ಟ್ಯಾಂಡರ್ಡ್ ರೇಟ್ ಪರ್ ಹವರ್, ಆರ್ ಎಸ್ ಟಿ ಮೈನಸ್ ಎ ಟಿ ಅಥವಾ ಆರ್ ಎಸ್ ಎಚ್ ಮೈನಸ್ ಎ ಎಚ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಒಂದು ಎಕ್ಸಾಂಪಲ್ ನೋಡೋಣ ಈಗ. The details of labor engagement for a job are given below. Standard, worker A proportion 50%, worker B 50%, total 100%. ಒಬ್ಬ ವರ್ಕರ್ ಎ ಇರಬೇಕು, ಒಬ್ಬ ವರ್ಕರ್ ಬಿ ಇರಬೇಕು. ಇಬ್ಬರು ಈ ಜಾಬನ್ನು ಪರ್ಫಾರ್ಮ್ ಮಾಡಬೇಕಂದ್ರೆ ದೇರ್ ಮಸ್ಟ್ ಬಿ ಅ ವರ್ಕರ್ ಎ, ಒನ್ ವರ್ಕರ್, ಒಬ್ಬ ವರ್ಕರ್ ಎ ಒಬ್ಬ ಇರಬೇಕು, ವರ್ಕರ್ ಬಿ ಇಬ್ಬರು ಇರಬೇಕು. ಓಕೆ, ಹವರ್ಸ್ ಟು ವರ್ಕ್, ವರ್ಕರ್ ಎ 3 hours ವರ್ಕ್ ಮಾಡಬೇಕು, ವರ್ಕರ್ ಬಿ 3 hours ವರ್ಕ್ ಮಾಡಬೇಕು. ಟೋಟಲ್ 6 hours ರಿಕ್ವೈರ್ಡ್. ವರ್ಕರ್ ಎಗೆ 4 ರೂಪಾಯಿ ಕೊಡಬೇಕು 1 ಗಂಟೆಗೆ, ವರ್ಕರ್ ಬಿಗೆ 2 ರೂಪಾಯಿ ಕೊಡಬೇಕು 1 ಗಂಟೆಗೆ. ಟೋಟಲ್ ಆಗಿ ಈ ಜಾಬನ್ನು ಪರ್ಫಾರ್ಮ್ ಮಾಡಬೇಕಂದ್ರೆ 18 ರೂಪೀಸ್ ಖರ್ಚು ಮಾಡಬೇಕಷ್ಟೇ ನಾವು. ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು? 18. ಆ್ಯಕ್ಚುಯಲ್ಸ್ ಏನೇನು ಮಾಡಿದ್ದೀವಿ ನೋಡೋಣ. ಆ್ಯಕ್ಚುಯಲ್ ಆಗಿ ವರ್ಕರ್ ಎ 75% ವರ್ಕ್ ಮಾಡಿದ್ದಾನೆ, ವರ್ಕರ್ ಬಿ 25% ವರ್ಕ್ ಮಾಡಿದ್ದಾನೆ. ವರ್ಕರ್ ಎ 6 hours ಪರ್ಫಾರ್ಮ್ ಮಾಡಿದ್ದಾನೆ, ವರ್ಕರ್ ಬಿ 2 hours ಕೆಲಸ ಮಾಡಿದ್ದಾನೆ. ಟೋಟಲ್ 8 hours ತೊಗೊಂಡ್ಬಿಟ್ಟಿದ್ದೀವಿ. ಸ್ಟ್ಯಾಂಡರ್ಡ್ ಪ್ರಕಾರ 6 hours ವರ್ಕ್ ಮಾಡಬೇಕಿತ್ತು, ಆ್ಯಕ್ಚುಲಿ ವಿ ಹ್ಯಾವ್ ಟೇಕನ್ 8 hours. ರೇಟ್ ಎಷ್ಟು ಕೊಟ್ಟಿದ್ದೀವಿ, ಅವನಿಗೆ ಕೂಲಿ ಎಷ್ಟು ಕೊಟ್ಟಿದ್ದೀವಿ ಅಂದರೆ ವರ್ಕರ್ ಎಗೆ 1 ಗಂಟೆಗೆ 4 ರೂಪಾಯಿ ಕೊಟ್ಟಿದ್ದೀವಿ, ವರ್ಕರ್ ಬಿಗೆ 1 ಗಂಟೆಗೆ 2 ರೂಪಾಯಿ ಕೊಟ್ಟಿದ್ದೀವಿ. ರೇಟಲ್ಲಿ ಏನು ಡಿಫ್ರೆನ್ಸಸ್ ಆಗಿಲ್ಲ. ಸ್ಟ್ಯಾಂಡರ್ಡ್ ಪ್ರಕಾರ ವಿ ವರ್ ಸಪೋಸ್ ಟು ಸ್ಪೆಂಡ್ 18 ರೂಪೀಸ್ ಬಟ್ ವಿ ಹ್ಯಾವ್ ಸ್ಪೆಂಡ್ 28. ಸ್ಟ್ಯಾಂಡರ್ಡ್ ಪ್ರಕಾರ 18 ರೂಪಾಯಿ ಖರ್ಚು ಮಾಡಬೇಕಿತ್ತು, ನಾವು 28 ರೂಪಾಯಿ ಖರ್ಚು ಮಾಡಿದ್ದೀವಿ. ಈಗ ಲೇಬರ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸ್. ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸನ್ನು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸು, ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎರಡೂ ಸೇಮ್. ಮಟೀರಿಯಲ್ಸಲ್ಲಿ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಥವಾ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಲೇಬರ್ ವೇರಿಯನ್ಸಿಗೆ ಬಂದಾಗ ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸ್ ಅಥವಾ ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಆರ್ ಎಸ್ ಎಚ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಅವರ್ಸ್ ಆಫ್ ಒನ್ ವರ್ಕರ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಟೋಟಲ್ ಆ್ಯಕ್ಚುಯಲ್ ಅವರ್ಸ್. ಈಗ ವರ್ಕರ್ ಎಗೆ ತಗೊಳ್ಳೋಣ. ವರ್ಕರ್ ಎಗೆ ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟಿದೆ? ಆ್ಯಸ್ ಪರ್ ಸ್ಟ್ಯಾಂಡರ್ಡ್ 3 hours. ಟೋಟಲ್ ಸ್ಟ್ಯಾಂಡರ್ಡ್ ಅವರ್ಸು ಆ ಜಾಬ್ನ ಪರ್ಫಾರ್ಮ್ ಮಾಡಲಿಕ್ಕೆ ಟೋಟಲ್ ಆಗಿ ಎಷ್ಟು ಗಂಟೆ ತೊಗೊಬೇಕಿತ್ತು? 6 hours. ಓಕೆನಾ, ಇಂಟು 8 hours. ಆ್ಯಕ್ಚುಲಾಗಿ ತೊಗೊಂಡಿರೋದು 8 hours. ಓಕೆ, ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸು ವರ್ಕರ್ ಎಗೆ 4 hours ಆಗುತ್ತೆ. ವರ್ಕರ್ ಬಿಗೆ ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸು 3. ಅವನು ಪರ್ಟಿಕ್ಯುಲರ್ ಆಗಿ ವರ್ಕರ್ ಬಿನ ಸ್ಟ್ಯಾಂಡರ್ಡ್ ಅವರ್ಸು 3 ಇದೆ, ಟೋಟಲ್ ಸ್ಟ್ಯಾಂಡರ್ಡ್ ಅವರ್ಸು 6 ಇಂಟು ಆ್ಯಕ್ಚುಯಲ್ ಅವರ್ಸ್ ಎಷ್ಟಿದೆ? 8. 3/6 ಇಂಟು 8 4 hours. ಇಬ್ಬರು ಕೂಡ 4 ಅವರ್ಸು ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸ್ ಬಂದಿದೆ ಆರ್ ಎಸ್ ಎಚ್. ಸೊ ಲೇಬರ್ ಮಿಕ್ಸ್ ವೇರಿಯನ್ಸ್ ಈಕ್ವಲ್ಸ್ ಆರ್ ಎಸ್ ಎಚ್ ಮೈನಸ್ ಎ ಎಚ್ ಅಂದರೆ ಆರ್ ಎಸ್ ಟಿ ಮೈನಸ್ ಎ ಟಿಯಿಂದ. ಆರ್ ಎಸ್ ಎಚ್ ಅಂದರೆ ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸ್, ಆರ್ ಎಸ್ ಟಿ ಅಂದರೆ ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್, ಎರಡೂ ಒಂದೇ. ಆರ್ ಎಸ್ ಎಚ್ ಮೈನಸ್ ಎ ಎಚ್ ಇಂಟು ಎಸ್ ಆರ್ ಸ್ಟ್ಯಾಂಡರ್ಡ್ ರೇಟ್. ವರ್ಕರ್ ಎಗೆ 4 ಆರ್ ಎಸ್ ಎಚ್ಚು ಮೈನಸ್ ಆ್ಯಕ್ಚುಯಲ್ ಅವರ್ಸು 6 ಇಂಟು ಸ್ಟ್ಯಾಂಡರ್ಡ್ ರೇಟ್ ₹4, 8 ಅಡ್ವರ್ಸ್ ಬರುತ್ತೆ. ವರ್ಕರ್ ಬಿಗೆ ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸ್ 4, ಆ್ಯಕ್ಚುಯಲ್ ಅವರ್ಸು 2 ಇಂಟು ಸ್ಟ್ಯಾಂಡರ್ಡ್ ರೇಟ್ 2 ವರ್ಕರ್ ಬಿಗೆ. ಸೊ 4 ಅಡ್ವರ್ಸ್. ಟೋಟಲ್ ಲೇಬರ್ ಮಿಕ್ಸ್ ವೇರಿಯನ್ಸು 8 ಅಡ್ವರ್ಸ್ ಪ್ಲಸ್ 4 ಫೇವರಬಲ್. ನೋಡಿ, ವರ್ಕರ್ ಎ ಆ್ಯಕ್ಚುಲಾಗಿ ನಾವು ರಿವೈಸ್ಡ್ ಸ್ಟ್ಯಾಂಡರ್ಡ್ ಅವರ್ಸ್ 4 ಗಂಟೆ ಕೆಲಸ ಮಾಡಬೇಕಿತ್ತು, ಬಟ್ ಈ ಹ್ಯಾಸ್ ಟೇಕನ್ 6 hours. ಅಂದರೆ ತೊಗೊಬೇಕಾಗಿದ್ದಕ್ಕಿಂತ 2 hours ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಅಡ್ವರ್ಸ್ ಬಂದಿದೆ. ವೆರಾಸ್ ಇನ್ ಕೇಸ್ ಆಫ್ ವರ್ಕರ್ ಬಿ, ಅವ್ನು 4 hours ಕೆಲಸ ಮಾಡಬೇಕಿತ್ತು, ಬಟ್ ಹಿ ಹ್ಯಾಸ್ ಟೇಕನ್ ಓನ್ಲಿ 2 hours. ಅವ್ನು 4 ಗಂಟೆ ಕೆಲಸ ಮಾಡಬೇಕಿತ್ತು ಆ್ಯಸ್ ಪರ್ ಸ್ಟ್ಯಾಂಡರ್ಡ್, ರಿವೈಸ್ಡ್ ಸ್ಟ್ಯಾಂಡರ್ಡ್ ಪ್ರಕಾರ 4 ಗಂಟೆ ಕೆಲಸ ಮಾಡಬೇಕಿತ್ತು, ಅವನು 2 ಗಂಟೆ ಮಾತ್ರ ತೊಗೊಂಡಿದ್ದಾನೆ. ಓಕೆನಾ, ಟೈಮ್ ಸೇವ್ ಆಗಿದೆ.
ಅದಕ್ಕೆ ನಮಗೆ ಫೇವರಬಲ್ ಬಂದಿದೆ, ಈಸ್ ಎಫಿಷಿಯೆಂಟ್ ಅಂತ. ಓಕೆ, ನಮಗೆ ಬಂದಿರೋ 2 ವೇರಿಯನ್ಸ್, ವರ್ಕರ್ ಎಗೆ 8 ಅಡ್ವರ್ಸ್ ಬಂದಿದೆ, ವರ್ಕರ್ ಬಿಗೆ 4 ಫೇವರಬಲ್ ಬಂದಿದೆ. ಎರಡನ್ನೂ ಆ್ಯಡ್ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂತಂದರೆ ಟೋಟಲ್ ಲೇಬರ್ ಮಿಕ್ಸ್ ವೇರಿಯನ್ಸ್ ಎಷ್ಟು 4 ಅಡ್ವರ್ಸ್ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ವೇರಿಯನ್ಸ್ಗೆ ಹೋಗೋಣ. ಲೇಬರಲ್ಲಿ ನೆಕ್ಸ್ಟು ಲೇಬರಲ್ಲಿ ಬಂದ್ಬಿಟ್ಟು ವೇರಿಯನ್ಸ್ ಯಾವುದಪ್ಪ ಅಂದರೆ ಲೇಬರ್ ಈಲ್ಡ್ ವೇರಿಯನ್ಸ್. ಮಟೀರಿಯಲ್ಸಲ್ಲಿ ಯಾವ ಥರ ಮಟೀರಿಯಲ್ ಈಲ್ಡ್ ವೇರಿಯನ್ಸ್ ಇತ್ತು ಅದೇ ಥರ ಲೇಬರಲ್ಲಿ ಲೇಬರ್ ಈಲ್ಡ್ ವೇರಿಯನ್ಸ್. ಓಕೆ, ಏನಿದು ಈಲ್ಡ್ ವೇರಿಯನ್ಸ್ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆ್ಯಕ್ಚುಯಲ್ ಔಟ್ಪುಟ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಔಟ್ಪುಟ್ ಬೇಸ್ಡ್ ಆನ್ ಆ್ಯಕ್ಚುಯಲ್ ಅವರ್ಸ್ ವ್ಯಾಲ್ಯೂಡ್ ಅಟ್ ಸ್ಟ್ಯಾಂಡರ್ಡ್ ಲೇಬರ್ ರೇಟ್ ಪರ್ ಯೂನಿಟ್ ಆಫ್ ಔಟ್ಪುಟ್ ಈಸ್ ಕಾಲ್ಡ್ ಆಸ್ ದ ಲೇಬರ್ ಈಲ್ಡ್ ವೇರಿಯನ್ಸ್. ಅಂದರೆ ನಾವು ಎಫಿಷಿಯನ್ಸಿ ಬಗ್ಗೆನೇ ಕೂಡ ಇಲ್ಲಿ ಮಾತಾಡೋದು. ಓಕೆನಾ, ಸ್ಟ್ಯಾಂಡರ್ಡ್ಸ್ ಪ್ರಕಾರ ಎಷ್ಟು ಈಲ್ಡ್ ಬರಬೇಕಿತ್ತು ಮತ್ತು ಆ್ಯಕ್ಚುಯಲ್ ಪ್ರಕಾರ ಲೇಬರ್ ಈಲ್ಡ್ ಎಷ್ಟು ಬಂದಿದೆ ಔಟ್ಪುಟ್ ವೈಸ್ ಇನ್ ಟರ್ಮ್ಸ್ ಆಫ್ ಔಟ್ಪುಟ್, ಅದನ್ನು ಇಟ್ಕೊಂಡು ನಾವೇನಾದ್ರು ಇಫ್ ದೆರ್ ಈಸ್ ಅ ಡಿವಿಯೇಷನ್ಸ್ ಇಫ್ ದೆರ್ ಈಸ್ ಅ ಡಿಫ್ರೆನ್ಸ್, ಅದನ್ನು ನಾವು ಲೇಬರ್ ಈಲ್ಡ್ ವೇರಿಯನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇಫ್ ದ ಆ್ಯಕ್ಚುಯಲ್ ಈಲ್ಡ್ ಈಸ್ ಲೆಸ್ ದ್ಯಾನ್ ದ ಸ್ಟ್ಯಾಂಡರ್ಡ್ ಈಲ್ಡ್ ಇಟ್ ಈಸ್ ಅಡ್ವರ್ಸ್. ಆ್ಯಕ್ಚುಯಲ್ ಈಲ್ಡು ಸ್ಟ್ಯಾಂಡರ್ಡ್ ಈಲ್ಡ್ಗಿಂತ ಕಡಿಮೆ ಇದ್ದರೆ ಅಡ್ವರ್ಸು, ಆ್ಯಕ್ಚುಯಲ್ ಈಲ್ಡು ಸ್ಟ್ಯಾಂಡರ್ಡ್ ಈಲ್ಡ್ಗಿಂತ ಜಾಸ್ತಿ ಇದ್ದರೆ ಫೇವರಬಲ್. ಅಥವಾ ಆರ್ ಎಲ್ಸ್ ಇಫ್ ದ ಆ್ಯಕ್ಚುಯಲ್ ಲಾಸ್ ಈಸ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ಲಾಸ್ ಇಟ್ ಈಸ್ ಅನ್ಫೇವರಬಲ್. ಲಾಸ್ ವಿಚಾರದಲ್ಲಿ ಬಂದರೆ ನಾವು 2 ಥರ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಆ್ಯಕ್ಚುಯಲ್ ಲಾಸು ಸ್ಟ್ಯಾಂಡರ್ಡ್ ಲಾಸ್ಗಿಂತ ಜಾಸ್ತಿ ಇದ್ದರೆ ಅನ್ಫೇವರಬಲ್, ಕಡಿಮೆ ಇದ್ದರೆ ಫೇವರಬಲ್. ಸೊ ಲೇಬರ್ ಈಲ್ಡ್ ವೇರಿಯನ್ಸ್ ಈಕ್ವಲ್ಸ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಬೇಸ್ಡ್ ಆನ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಇಲ್ಲಿ ನಾವು ಈಲ್ಡ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದಾಗ ಬೋತ್ ಇನ್ ಕೇಸ್ ಆಫ್ ಮಟೀರಿಯಲ್ ಈಲ್ಡ್ ವೇರಿಯನ್ಸ್ ಆ್ಯಂಡ್ ಆಲ್ಸೋ ಇನ್ ಲೇಬರ್ ಈಲ್ಡ್ ವೇರಿಯನ್ಸ್ ಔಟ್ಪುಟ್ಟನ್ನು ಬೇಸಾಗಿ ತೊಗೊತೀವಿ. ಆ್ಯಕ್ಚುಯಲ್ ಔಟ್ಪುಟ್ ಲೇಬರ್ ಈಲ್ಡ್ ವೇರಿಯನ್ಸ್ ಅಂದರೆ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಬೇಸ್ಡ್ ಆನ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಅಥವಾ ಲಾಸನ್ನು ಬೇಸಾಗಿ ಇಟ್ಕೊಂಡ್ರೆ ಲೇಬರ್ ಈಲ್ಡ್ ವೇರಿಯನ್ಸ್ ಈಕ್ವಲ್ಸ್ ಆ್ಯಕ್ಚುಯಲ್ ಲಾಸ್ ಮೈನಸ್ ಸ್ಟ್ಯಾಂಡರ್ಡ್ ಲಾಸ್ ಆನ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಆವ್ರೇಜ್ ಸ್ಟ್ಯಾಂಡರ್ಡ್ ರೇಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಇವೆರಡು ಫಾರ್ಮುಲಾದಲ್ಲಿ ಯಾವುದನ್ನು ಬೇಕಾದರೂ ಹಾಕೊಂಡು ನಾವೇನು ಮಾಡ್ಕೊಬೋದು, ಲೇಬರ್ ಈಲ್ಡ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಲೇಬರ್ ಎಫಿಷಿಯನ್ಸಿ ಸಬ್ ವೇರಿಯನ್ಸ್. ಈ ಲೇಬರ್ ಈಲ್ಡ್ ವೇರಿಯನ್ಸು ವಿಲ್ ಬಿ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಔಟ್ಪುಟ್ಟನ್ನು ಬೇಸಾಗಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಈ ಲೇಬರ್ ಈಲ್ಡ್ ವೇರಿಯನ್ಸನ್ನು ನಾವು ಇನ್ಪುಟ್ ಫ್ಯಾಕ್ಟರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ಪುಟ್ ಫ್ಯಾಕ್ಟರ್ಸನ್ನು ನಾವು ಯೂಸ್ ಮಾಡಿಕೊಂಡು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಥವಾ ಈಲ್ಡ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ನಾವು ಲೇಬರ್ ಎಫಿಷಿಯನ್ಸಿ ಸಬ್ ವೇರಿಯನ್ಸ್ ಅಂತ ಹೇಳಿ ಕರಿತೀವಿ. ಈ ಸಬ್ ವೇರಿಯನ್ಸ್ಗೆ ಫಾರ್ಮುಲಾ ಏನಪ್ಪ ಅಂದರೆ ಸಬ್ ವೇರಿಯನ್ಸ್ ಈಕ್ವಲ್ಸ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಮೈನಸ್ ಸ್ಟ್ಯಾಂಡರ್ಡ್ ಮಿಕ್ಸ್ ಇಂಟು ಸ್ಟ್ಯಾಂಡರ್ಡ್ ಲೇಬರ್ ರೇಟ್. ಓಕೆ, ಇದು ಆಪ್ಷನಲ್. ನಮಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಲೇಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ದಿಸ್ ಒನ್ ಈಸ್ ಆಪ್ಷನಲ್. ಆ್ಯಂಡ್ ದ ಲಾಸ್ಟ್ ವೇರಿಯನ್ಸ್ ಇನ್ ಲೇಬರ್ ವೇರಿಯನ್ಸ್ ಈಸ್ ಐಡಲ್ ಟೈಮ್ ವೇರಿಯನ್ಸ್. ITV ಅಂತ ಹೇಳಿ ಕರಿತೀವಿ. ಓಕೆ, ITV ಕಮ್ಸ್ ಅಪ್ ಬಿಕಾಸ್ ಆಫ್ ಐಡಲ್ ಟೈಮ್ ಆಫ್ ವರ್ಕರ್ಸ್ ಆನ್ ಅಕೌಂಟ್ ಆಫ್ ಅಬ್ನಾರ್ಮಲ್ ಕಾಸಸ್. ನಾನು ನಿಮ್ಗೆ ಹೇಳಿದೆ ಅಬ್ನಾರ್ಮಲ್ ರೀಸನ್ಸ್ಗಳಿಂದ ಈ ಒಂದು ಐಡಲ್ ಟೈಮು ಕ್ರಿಯೇಟ್ ಆಗುತ್ತೆ. ಐಡಲ್ ಟೈಮ್ ಕ್ರಿಯೇಟ್ ಆದಾಗ ನಮಗೆ ಐಡಲ್ ಟೈಮ್ ವೇರಿಯನ್ಸ್ ಬರುತ್ತೆ. The wages paid for the time during which the workers remained idle due to causes like strike, breakdown on plant, etc. are treated as idle time variances. ಓಕೆ, ಈ ಅಬ್ನಾರ್ಮಲ್ ಕಾಸಸ್ ಯಾವುದು, ಸ್ಟ್ರೈಕ್ ಆಗೋದು, ಬ್ರೇಕ್ ಡೌನ್ ಆಗೋದು, ಈ ಥರ ಬೇರೆ ಬೇರೆ ಕಾರಣಗಳಿಗೋಸ್ಕರ ಏನಾದರೂ ಆಕ್ಸಿಡೆಂಟ್ಸ್ಗಳಾಗ್ಬೋದು. ಡ್ಯೂ ಟು ದೀಸ್ ಕೈಂಡ್ ಆಫ್ ಕಾಸಸ್ ಏನಾದರೂ ಪ್ರೊಡಕ್ಷನ್ ಸ್ಟಾಪೇಜ್ ಆದರೆ, ಲೇಬರ್ಗಳು ವರ್ಕ್ ಮಾಡೋಕ್ಕಾಗಿಲ್ಲ ಅಂದರೆ ಅವಾಗ ಐಡಲ್ ಟೈಮ್ ಕ್ರಿಯೇಟ್ ಆಗುತ್ತೆ. ಆಗ ಬರುವಂಥ ವೇರಿಯನ್ಸ್ಗೆ ನಾವು ಐಡಲ್ ಟೈಮ್ ವೇರಿಯನ್ಸ್ ಅಂತ ಹೇಳಿ ಕರಿತೀವಿ. ಹೌ ಟು ಕ್ಯಾಲ್ಕುಲೇಟ್ ದಿಸ್ ಅಂದರೆ ಐಡಲ್ ಟೈಮ್ ವೇರಿಯನ್ಸ್ ಈಕ್ವಲ್ಸ್ ಐಡಲ್ ಟೈಮ್ ಎಷ್ಟು ಗಂಟೆಗಳು ಐಡಲ್ ಆಗಿದೆ ಇಂಟು ಸ್ಟ್ಯಾಂಡರ್ಡ್ ರೇಟ್. ಸ್ಟ್ಯಾಂಡರ್ಡ್ ಪ್ರಕಾರ ಎಷ್ಟು ಕೂಲಿ ಕೊಡಬೇಕಾಗಿತ್ತು. ಓಕೆನಾ, ಸೊ IT ಇಂಟು SR. ಇಲ್ಲಿಗೆ ಲೇಬರ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ವೇರಿಯನ್ಸಸ್ಗಳು ಮುಗಿಯುತ್ತೆ. ಓಕೆನಾ, ಥ್ಯಾಂಕ್ ಯು. ಒನ್ಸ್ ಅಗೇನ್ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ರಿಗೂ ಶೇರ್ ಮಾಡಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಅಪ್ಡೇಟ್ಗಳು ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.